ನಾವು KGFನ ಮತ್ತು ಕೋಲಾರ ಜಿಲ್ಲೆಯನ್ನು ಡೆವಲಪ್ ಮಾಡಬೇಕು. ಸೊ ಈ KGFಲ್ಲಿ ಇರತಕ್ಕಂಥ ವಿಚಾರಗಳನ್ನು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಮುಖಾಂತರನೇ ಮಾಡಬೇಕನ್ನುವ ಒಂದು ಉದ್ದೇಶ ಸರ್. ಸೊ ಅದರಿಂದ ಫಸ್ಟ್ ಒಂದು 1 lakh ಸಿಗ್ನೇಚರ್ ಫಾರ್ ದಿ ಸಪೋರ್ಟ್ ಆಫ್ ದಿ ಕಾಸ್, ನಾಟ್ ಎಗೇನೆಸ್ಟ್ ದ MP or MLA. ಇಟ್ ಈಸ್ ದಿ ಸಪೋರ್ಟ್ ಆಫ್ ದಿ ಕಾಸ್. ಪಬ್ಲಿಕ್ ಹತ್ರ ನಾವು ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು, 1 lakh ಸಿಗ್ನೇಚರ್ ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಅದರಲ್ಲಿ ತಮ್ಮ ಆಶೀರ್ವಾದ ಫಸ್ಟ್ ಬೇಕಾಗಿದೆ. ತಮ್ಮ ಹತ್ರ ಅದರ ವಿಚಾರ, ನಾನು ಹಲವಾರು ಡಾಕ್ಯುಮೆಂಟ್ಸ್ನ ತಂದಿದ್ದೀನಿ ನಿಮಗೆ ಕೋರ್ಟ್. ನಾನು ಲಾಯರ್ ಸರ್, ಸೀನಿಯರ್ ಲಾಯರ್ ಆಗಿ ಅಲ್ಲಿದ್ದೀನಿ. ಜೊತೆಗೆ ನಮಗೆ ಎಲ್ಲ ಡಾಕ್ಯುಮೆಂಟ್ಸು ತಂದಿದ್ದೆ. ಒಂದು ಅವಕಾಶ ಕೊಟ್ಟರೆ ತಮಗೆ ನಾನು ಅದನ್ನೆಲ್ಲ ಬಿಡಿಸಿ ಹೇಳಿ ಮತ್ತು ತಾವನ್ನ KGFಗೆ ಆಗಮಿಸ್ತೀವಿ. ಯಾಕಂದರೆ ಪ್ರಾಪರ್ ಇನ್ಫಾರ್ಮೇಷನ್ ತಮಗೂ ಬೇಕಾಗಿದೆ ಸರ್. KGFಲ್ಲಿ ಯಾರು ಏನಾನು ಕೊಡ್ಬೋದು. KGFಗೆ ಬಂದುಬಿಡ್ತೀರಾ? ಒಳ್ಳೇದು ಸರ್. ಎಷ್ಟು ಗಂಟೆಗೆ ಸರ್? ನಾವು ಆರ್ಗನೈಸ್ ಮಾಡ್ತೀವಿ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ದಯಾಲ್ ಮಾತಾಡ್ತೀನಿ ನೋಡಿ ಸರ್. கோலார் பாராளுமன்ற உறுப்பினர் மரியாதைக்குரிய ஐயா மல்லேஷ் பாபு அவர்களை சேவ் KGF யுனைடெட் ஃப்ரண்ட் 1 லட்சம் கையெழுத்து இயக்கம் தங்க வயலை காக்க 5 கோரிக்கைகளை வைத்து நாங்கள் கையெழுத்து இயக்கம் நடத்துவதென்று இதற்கு முன்பே நாங்கள் மீடியாக்களில் அறிவித்திருக்கிறோம். அதன் அடிப்படையிலே இன்றைக்கு அவர் எங்களை சந்திப்பதாக இன்றைக்கு இங்கே வர வேண்டும் என்று எங்களுக்கு அனுமதி அளித்தார். இந்த மனுவை அவருக்கு அளித்துவிட்டு இந்த கையெழுத்து இயக்கத்தை தாங்களே வந்து துவக்கி வைக்க வேண்டும் என்று வந்தோம். இன்னைக்கு ஹெவி இண்டஸ்ட்ரி மினிஸ்டராக இருக்கக்கூடிய JDS தலைவராக இருக்கக்கூடிய மரியாதைக்குரிய குமாரசாமி அவர்களை ஏதோ உடனடியாக சந்திக்க வேண்டும் என்கின்ற அவர் அழைப்பின் பேரால் அவர் இரவே சென்று விட்டதால் இங்கே அவரை நேரடியாக சந்திக்க முடியவில்லை. இன்று ஜில்லா பரிஷத்தினுடைய முன்னாள் தலைவராக இருந்தவர், கோலார் மாவட்டத்திலே அரசியலிலே பழம்பெரும் அனுபவத்தை பெற்ற அவருடைய தாயை சந்தித்தோம். மல்லேஷ் பாபு அவர்கள் எங்களுடன் தொடர் தொலைபேசியிலே பேசினார். அவர் தெளிவாக சொல்லியிருக்கிறார், நீங்கள் எங்களிடத்திலே வந்து என்னிடத்திலே வந்து சந்திப்பதை விட நான் உங்களிடத்திலே வந்து கோலார் தங்க வயலில் வியாழக்கிழமை காலை 10:30 மணியிலே PWD கெஸ்ட் ஹவுஸிலே மீட்டிங் தங்க வயலிலே நடக்கட்டும். அந்த கூட்டத்திலே நானே வந்து அங்கே கலந்து கொண்டு உங்களுக்கு உடன் பேசுகின்றேன் என்று அவரே இன்னைக்கு உத்தரவாதத்தை கொடுத்துக்கிறார். அதனால 3ஆம் தேதி காலையில் 10:30 மணிக்கு KGF PWD கெஸ்ட் ஹவுஸில் சேவ் KGF யுனைடெட் ஃப்ரண்ட்டினுடைய ஆஃபீஸ் பேரர்ஸோட எல்லாரோட சேர்ந்து இதே நிகழ்ச்சி அங்கே நடக்கும். அங்கே அந்த இடத்துல இந்த மனுவை நான் பெற்றுக்கொள்கிறேன் என்று அவர் சொல்லியிருக்கிறார். இது கேபினெட் டிசிಷನ್ 7th August 2006. ಇದರಲ್ಲಿ ಡಿಸಿಷನ್ ತಗೊಳ್ತಾರೆ. ಯಾವ ಆಧಾರದ ಮೇಲೆ ತಗೊಳ್ತಾ ಇದ್ದಾರೆ? ಈ ರಿಟ್ ಪಿಟಿಷನ್ ಆಧಾರದ ಮೇಲೆ, ಡೇಟೆಡ್ ಮೇಲೆ ತಗೊಳ್ತಾರೆ. ಇವಾಗ ಮೈನ್ 1 ಸ್ಕ್ವೇರ್ ಫೀಟ್ 10 ರೂಪಾಯಿಗೆ ಅಂತಾರಲ್ಲ, ಇದರಲ್ಲಿ ಇದೆ ನೋಡಿ. ಅದನ್ನು ಹಿಂಗೆ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಫಸ್ಟ್ STBP ಎಂಪ್ಲಾಯೀಸ್ಗೆ ಅಂತ ಹೇಳ್ತಾರೆ. ಹಾಗಾದರೆ ಮುಚ್ಚುವಾಗ ರೋಲಲ್ಲಿ ಇದ್ದವ್ರಿಗೆ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಇದಕ್ಕೆ ಮುಂಚೆ VRS ಕೊಟ್ಟವ್ರಿಗೂ ಆ ಮನೆ ಸ್ವಂತ ಮಾಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ನೋಡಿ ಸರ್, ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಟು ಅಲಾಟ್ ದಿ ಹೌಸಸ್ ಲ್ಯಾಂಡ್ಸ್ ಆ್ಯಂಡ್ ಬೈ BGML ಟು ದಿ ನೀಡಿ ಎಕ್ಸ್-ಎಂಪ್ಲಾಯೀಸ್ಗೆ ಕೊಡಬಹುದು ಅಂತ ಹೇಳ್ತಾರೆ. ಇದರಲ್ಲಿ ವೇರಿಯಸ್ ಕ್ಯಾಟಗರಿನವರಿಗೆ ಮನೆಗಳನ್ನ ಮಂಜೂರು ಮಾಡಬಹುದು ಅಂತ ಹೇಳ್ತಾರೆ. ಇದು ಕ್ಯಾಬಿನೆಟ್ ಡಿಸಿಷನ್. ಈ ಡಿಸಿಷನ್ ಇನ್ನೂ ಕ್ಯಾನ್ಸಲ್ ಆಗಿಲ್ಲ, ಇದು ರಿವೋಕ್ ಆಗಿಲ್ಲ, ಏನಾಗಿಲ್ಲ. ಇದಕ್ಕೆ ಸಪೋರ್ಟಿವ್ ಜಡ್ಜ್ಮೆಂಟ್ ಇದೆ. ಈ ಜಡ್ಜ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ STBP ಅಂತ ಹೇಳ್ಕೊಂಡು 2006 ಸರ್ UPA 1 ಗವರ್ಮೆಂಟ್ ಮಾಡಿರೋದು. ಇದು ಕ್ಯಾಬಿನೆಟ್ ಡಿಸಿಷನ್. ಇದರ ಮೇಲೆ ಇನ್ನೂ ನೋಡಿ ರೆಡಿ ಇದೆ, ರೆಡಿ ಇದೆ. ಇದಕ್ಕೆ ಇನ್ನೊಂದು ತೀರ್ಮಾನ ಎಲ್ಲ ಬೇಕಾಗಿಲ್ಲ. ಇದು ಯಾವ್ದು ಆಧಾರ ಮೇಲೆ ಅಂದರೆ ಈ ಜಡ್ಜ್ಮೆಂಟ್ ಮೇಲೆ ತಗೊಳ್ತಾರೆ. 10 ರೂಪೀಸ್ ಸ್ಕ್ವೇರ್ ಫೀಟಿಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಮಾರಾಟ ಮಾಡ್ಬೋದು, ಒಂದೊಂದು ಮನೆಯನ್ನು ಮಾಡ್ತಾರೆ. ಸೊ ಇದು ಇನ್ ಡೀಟೇಲ್ ಇದೆ, ಹೆಂಗೆ ಮಾಡಬೇಕಂತಿದೆ. ಇದನ್ನೇ ಅವರು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ. ಸೊ ಅದನ್ನು ಇಂಪ್ಲಿಮೆಂಟ್ ಫಸ್ಟ್ ಪಾಯಿಂಟಲ್ಲೇ ಇನ್ನೂ ಪೆಂಡಿಂಗ್ ಇದೆ. STBP ಎಂಪ್ಲಾಯ್ ಅಂತ ಅದನ್ನು ಹೇಳ್ಕೊಂಡು ಇಲ್ಲಿ ನಿಲ್ತಾ ಇದ್ದಾರೆ. ಸೊ ಇದು ಆರ್ಡರ್ ಇರುವಾಗ ಇದನ್ನು ಪ್ರಾಪರ್ ಆಗಿ ಮಿನಿಸ್ಟ್ರಿ ಆಫ್ ಮೈನ್ಸ್ಗೆ ಕೂತ್ಕೊಂಡು ಕ್ಲಿಯರ್ ಇದೆ. ಇದನ್ನ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ. ಈ ಕ್ಯಾಬಿನೆಟ್ ಡಿಸಿಷನ್ ಇಂಪ್ಲಿಮೆಂಟ್ ಮಾಡಬೇಕು. ಈ ಹೊಸದಾಗಿ ಹೋಗಿ ಮಾತಾಡಿ ಯಾರು ಅಪೋಸ್ ಇಲ್ಲ. ಅಲ್ಲಿ ಏನಾಗಿದೆ, ದಟ್ ಸೀನಿಯರ್ ಮೋಸ್ಟ್ ಬುದ್ಧಿವಂತ ಲೀಡರ್ಗಳಿದ್ರಲ್ಲ, ಅವರೆಲ್ಲ ಸತ್ತೋದ್ರು.
ಇಲ್ಲಿ ಏನಾಯಿತು, ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಇದನ್ನು ಮಾರಾಟ ಮಾಡಬೇಕು, ವ್ಯಾಪಾರ ಮಾಡಬೇಕಂತ ಹೇಳಿ 2-3 ಸೊಸೈಟೀಸ್ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅವ್ರು ಡೀಲ್ ಏನು, ಗ್ಲೋಬಲ್ ಇಂಟರ್ನ್ಯಾಷನಲ್ ಕಂಪನಿಗಳ ಹತ್ರ ಮಾತಾಡೋದು. ಅವ್ರು ಏನು ಮಾಡ್ತಾರೆ, ಫಾಲ್ಸ್ ಅಪ್ಲಿಕೇಶನ್ ಗೌರ್ಮೆಂಟ್ಗೆ ಬರೀತಾರೆ, ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಆದ್ರಿಂದ ಏನಾಗಿದೆ, ಬರುವ ಎಂಪಿಗಳಿಗೆಲ್ಲ ಒಂದೇ ತಲೆನೋವು. ಇಲ್ಲಿ ಎಲ್ಲ ಒಂದಾಗಿಲ್ಲ, ಇವರೆಲ್ಲ ಒಟ್ಟಿಗೆ ಬರಬೇಕು, ಒಟ್ಟಿಗೆನೆ ಬೇಕಾಗಿಲ್ಲ. ನೋ ಯೂನಿಯನ್, ನೋ ಲೀಡರ್, ಯಾರೇ ಇಲ್ಲ. ಇವಾಗ ನಾನು BJML ಎಕ್ಸ್ ಎಂಪ್ಲಾಯ್ ಮಗ, ದೇ ಆರ್ ಆಲ್ ಸನ್ ಆಫ್ ಎಕ್ಸ್ ಎಂಪ್ಲಾಯ್ ಸನ್ಸ್. ಕೋರ್ಟ್ ಆರ್ಡರ್ ಇದೆ, ಇದಕ್ಕೆ ಸಪೋರ್ಟಿವ್ ಆಗಿ ಒಂದು ಸಿಗ್ನೇಚರ್ ಕ್ಯಾಂಪೈನ್ ಜನರ ಹತ್ರ ಮಾಡಬೇಕಂತ ಇದೀವಿ ನಾವು. ಏನು ಬೇಡ, ಅದೇ ಸೇವ್ KGF ಯುನೈಟೆಡ್ ಫ್ರಂಟ್ ಟು ಸೇವ್ ದ KGF ಅಷ್ಟೇ. ಏನು ಮಾಡಿದ್ರೆ ನಮ್ಮ ನಾಗರಿಕ ನಮ್ಮ ಸೋಷಿಯಲ್ ಏನಾದ್ರು ಸಂಬಂಧ ಇಲ್ಲ. ನಾವು ಆಸ್ ಎ ಸಿಟಿಸನ್ ಆಫ್ KGF ವಿ ಆರ್ ಅಪೀಲಿಂಗ್, ವಿ ಆರ್ ಅಪ್ರೋಚಿಂಗ್. ಎಸ್. ಅಣ್ಣ ನಮಸ್ತೆ. ಸರಿ, ಅದು ಅಮ್ಮವ್ರ ಹತ್ರ ಬಂದೆ. ಅವರು ಸೇವ್ KGF ಯುನೈಟೆಡ್ ಫ್ರಂಟ್ ಅಧ್ಯಕ್ಷರಿಂದ ನಮ್ಮ MP ಮಲ್ಲೇಶ್ ಬಾಬು ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಅವರು ಬಂದು ಎಕ್ಸ್ ಕಂಟೆಸ್ಟೆಡ್ MP, 2 ಟೈಮ್ ಕಂಟೆಸ್ಟೆಡ್ MLA, 2 ಟೈಮ್ ಜಿಲ್ಲಾ ಪರಿಷತ್ ಚೇರ್ಮನ್ನು, 3 ಟೈಮ್ಸ್ ಜಿಲ್ಲಾ ಪರಿಷತ್ ಮೆಂಬರು, ಹಿರಿಯ ರಾಜಕಾರಣಿ. 15 ವರ್ಷಕ್ಕೆ ಮುಂಚೆಯಿಂದ ಅವ್ರ ಜೊತೆಲಿ ನಾವೆಲ್ಲ ಓಡಾಡಿದ್ದೀವಿ. ಆ ತಾಯಿನ ಮತ್ತೆ ಇವತ್ತು ಭೇಟಿಯಾಗಕ್ಕೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಆನರ್ ಮಾಡಬೇಕಂತ ಸೇವ್ KGF ಯುನೈಟೆಡ್ ಸಂಸ್ಥೆಯ ಅಧ್ಯಕ್ಷರಾದಂಥ ಹಾಗೂ ಅಡ್ವೊಕೇಟ್ ಆದಂಥ ಜ್ಯೋತಿ ಬಾಸ್ ಅವರು ಈ ಶಾಲ್ವಿನ ಹಾಕ್ಬೇಕಂತ. ಅದೇ ರೀತಿಯಲ್ಲಿ ನಮ್ಮ ಮಂಗಮ್ಮ ಮುನಿಸ್ವಾಮಿ ತಾಯಿ ಅವರ ಮಗನಾದ ಹಾಗೂ ಅವರ ಆತ್ಮೀಯರಾದ ನಮ್ಮ ಡಿಕಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಫೌಂಡರ್ ಅಧ್ಯಕ್ಷರು, ಮೂಕವಾಣಿ ನ್ಯೂಸ್ ಪೇಪರ್ ಎಡಿಟರ್ ಆದಂಥ ಸವಿತಾ N. ಬಾಬು ಅವರು ಮಾನ್ಯ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬಣ್ಣವ್ರನ್ನ ನಾವು ಭೇಟಿ ಮಾಡಬೇಕು ಅಂತ ಒಂದು 3 ದಿನಗಳ ಮುಂದೆ ನಾವು ಆಹ್ವಾನವನ್ನು ಕೇಳಿದ್ವಿ. BV ಮಹೇಶ್ ಅವರ ನೇತೃತ್ವದಲ್ಲಿ ಬಂದು KGF ಇಂದ ಕೆಲವು ಮುಖಂಡರುಗಳೆಲ್ಲ ಬಂದು, ನಮ್ಮ ಕರುಣಾಮೂರ್ತಿ ಸರ್ ಅವರಾಗಿರ್ಬೋದು, ಇನ್ನು ಹಲವಾರು ಮುಖಂಡರು ಕೂಡ ಹೆಸರು ಹೇಳಿಲ್ಲ ಅನೇಕ ಭಾವಿಸಬಾರ್ದು, ಎಲ್ಲರೂ ಬಂದು ಭೇಟಿಯಾಗಿ 1ನೇ ತಾರೀಕು ಅವರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ತಡರಾತ್ರಿ ಅವ್ರಿಗೇನೋ ತುರ್ತಾದ ಒಂದು ಕಾರ್ಯಕ್ರಮ ಇದ್ದಾಗಿದೆ, ಅವರು ಬೆಂಗಳೂರಿಗೆ ಹೊರಟಿದ್ದಾರೆ. ಆದ ಕಾರಣ ನಾವು ಬಂದಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಅವ್ರ ಮನೆಗೆ ಬಂದಿದ್ದೀವಿ. ನೇರವಾಗಿ ಮಹೇಶಣ್ಣವ್ರ ಮನೆಗೆ ಹೋಗಿ ಅಲ್ಲಿಂದ ನೇರವಾಗಿ ಅವ್ರ ತಾಯಿ ಹತ್ರನೇ ಅವ್ರು ಮಾತಾಡ್ಬಿಟ್ಟು ಮತ್ತೆ ಬಂದು ಇವಾಗ ಸಾರ್ ಹತ್ರ ಕೂಡ ಫೋನಲ್ಲಿ ದೂರವಾಣಿ ಮುಖಾಂತರ ಮಾತಾಡಿದ್ದೀವಿ. ಏನಾಗಿದೆ, ಎಂಟೈರ್ ಮೀಡಿಯಾ ಆಫ್ ದ KGF, ಆಲ್ ಪೊಲಿಟಿಕಲ್ ಪಾರ್ಟಿ, ಇವತ್ತು ನಾವು ಅವ್ರು ಇಲ್ಲ ಅಂದ್ರೂ ಕೂಡ ಹೋಗ್ತಿರ್ತೀವಿ. ಯಾಕೆ ಅವ್ರ ಮನೆಗೆ ಹೋಗಿ ಅಂದರೆ ಬ್ಲೇಮ್ ಆಗಬಾರ್ದು ಅಂತ. ಯಾಕಂದ್ರೆ ಎಲ್ಲ ಸೇರಿ ನೀವು ಯಾರು ಮಾತಾಡ್ಬೋದು, ಶಾಸಕರ ಮುಖಭಂಗ ಆಗಿದೆ ಅಂತ ಮಾತಾಡ್ಬೋದು. ಅದರಿಂದಾನೇ ನಾನು ಮನೆಗೆ ಹೋಗಬೇಕು. ನಾವು ಇವಾಗ ಅವರು 3rd ಹೇಳಿದ್ದಾರೆ, 10th ಸಾರ್ ಇಲ್ಲಿ ಅಂದ್ರೆ ಅಲ್ಲಿ ಅಂತ ಹೇಳಿದ್ದಾರೆ. ನಾವೇನಿದ್ದೀವಿ, ನಾವು ಸೇರ್ತೀವಿ, ಬಟ್ ಅವರು ಅದರಲ್ಲಿ ಪ್ರೆಸೆನ್ಸ್ ಆಗಬೇಕು. ಅದು ನಿಮ್ಮ ಹತ್ರ ಇಲ್ಲ, ಇವರು ಬರ್ತಾರೆ, ಜೊತೆಗೆ ಇವರು ಬರ್ತಾರೆ, ಜನ ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಅವರೆಲ್ಲ ಬರ್ತಾರೆ. చాలా మంచి కాన్సెప్ట్. నేను ఉంటాను, నేను ఉంటాను. KGF చేస్తే కోలార్ జిల్లా ಜಿಲ್ಲಾ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು,
ಗುರುವಾರ ಎಷ್ಟೊತ್ತು? 10:30 10:30 ಗುರುವಾರ 11 ಗಂಟೆ 11 o'clock ಬಿಟ್ಟರೆ ಎಲ್ಲ ಅಸೆಂಬಲ್ ಆಗ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡಿ ನಾವು ಅಷ್ಟು ಹೋಗಿ ಕೂಡ ಅಟ್ಲೀಸ್ಟ್ ಆ ಬೇಸಿಕ್ ಏನು ಕೇಳ್ತಾರೆ ಹಾಸ್ಪಿಟಲ್ಲು, ಸ್ಟೇಡಿಯಮ್ಮು, ಜೊತೆಗೆ ಟೂರಿಸಮ್ ಅಂದರೆ ಶಾಲೆ ಇಷ್ಟು ಸ್ವಲ್ಪ ಡಿಸ್ಕಸ್ ಮಾಡೋದು ಭಾಳ ಅನುಕೂಲ. ಥ್ಯಾಂಕ್ ಯು.